ಶುಭೋದಯ ಎಲ್ರಿಗೂ. ಮಾಪಿ ದೇವಿ ಊರಿಂದ. ಇದು ಕೃಷ್ಣಾ ಜಿಲ್ಲೆ, ಆಂಧ್ರ ಪ್ರದೇಶ. ನೆನ್ನೆ ರಾತ್ರಿ ಇಲ್ಲೇ ಹಾಲ್ಟ್ ಮಾಡಿದ್ದೆ. ಒಳ್ಳೆ ದೇವಸ್ಥಾನ. ಇದ್ರ ದೇವಸ್ಥಾನ ಅಷ್ಟು ಚಿಕ್ಕದಲ್ಲ, ಇದು ತುಂಬ ಪುರಾಣ ಮತ್ತು ತುಂಬ ವೈಶಿಷ್ಟ್ಯ ಇರತಕ್ಕಂಥ ಊರಿದೆ. ನಂಗೆ ಗೊತ್ತಿರಲಾರ್ದೆ ಈ ಊರಲ್ಲಿ ಹಾಲ್ಟ್ ಮಾಡಿದೆ. ಆಮೇಲೆ ಇಲ್ಲಿನ ಇತಿಹಾಸ ಅಲ್ಲಿ ಲಾರ್ಜ್ ಅವರು ಹೇಳಿದ್ರು. ಸೊ ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ನಮ್ಮಲ್ಲಿ ಹೇಗೆ ಕರ್ನಾಟಕದಲ್ಲಿ ಕುಕ್ಕೆ ಇದೆಯೋ ಅದೇ ಥರ ಆಂಧ್ರದವರಿಗಿದಂತೆ. ಇಲ್ಲಿ ತುಂಬ ಹರಕೆಗಳು, ಆಮೇಲೆ ಸರ್ಪದೋಷ, ಆಮೇಲೆ ಮದುವೆ ಆಗದೇ ಇರೋರು, ಮಕ್ಕಳಾಗದೇ ಇರೋರು, ಸಂಸಾರ ತಾಪತ್ರರೆಲ್ಲ ಇಲ್ಲಿ ಬಂದು ಹರಕೆ ಹೊತ್ಕೊಂಡು ಹೋಗ್ತಾರಂತೆ. ಅದು ತುಂಬ ಪ್ರಸಿದ್ಧವಾಗಿ, ಆಮೇಲೆ ತುಂಬ ಸತ್ಯದೇವರಂತೆ ಅವರು ಹೇಳ್ತಿದ್ರು. ಸೊ ಹಾಗಾಗಿ ತುಂಬ ದೊಡ್ಡ ದೇವಸ್ಥಾನ ಇದು, ಅಷ್ಟು ಚಿಕ್ಕದಲ್ಲ. ಸೊ ಈಗ ಬೆಳಗ್ಗೆ 6 ಗಂಟೆ ಆಗ್ತಾಯಿದೆ, ಇನ್ನು ಬೆಳಕು ಹರಿಲಿಲ್ಲ. ಬೆಳಕಿಗೋಸ್ಕರ ಕಾಯ್ತಾಯಿದ್ದೀನಿ. ಬೆಳಕಾದ್ಮೇಲೆ ಮತ್ತೆ ಇವತ್ತು ಪ್ರಯಾಣ ಮುಂದುವರಿಸ್ತೀನಿ. ಸೊ ಇದೇ ನಾನು ಉಳ್ಕೊಂಡಿರೋ ಲಾಡ್ಜು, ಶ್ರೀವಳ್ಳಿ ಲಾಡ್ಜ್ ಅಂತ. ತುಂಬ ಚೆನ್ನಾಗಿದೆ. ಗಾಡಿ ಪಾರ್ಕು ಇದು ತುಂಬ ಚೆನ್ನಾಗಿದೆ. ಆಮೇಲೆ ದೇವಸ್ಥಾನ, ಅಲ್ಲಿ ಲೈಟ್ಗಳು ಕಾಣಿಸ್ತಾ ಇದೆ, ದೂರ ದೇವಸ್ಥಾನ. ಆಮೇಲೆ ಇದು ಈ ಕಡೆ ಒಂಚೂರು ಲೆಫ್ಟಿಗೆ ಬಂದರೆ ಇದು ಪುಷ್ಕರಣಿ. ಮಧ್ಯ ಸುಬ್ರಹ್ಮಣ್ಯ ಸ್ವಾಮಿ ದೇವ್ರದ್ದು ವಿಗ್ರಹ ಇದೆ. ರಾತ್ರಿ ಕಾಣಿಸಿಲ್ಲ, ಹಂಗಾಗಿ ಇವಾಗ ತೆಗಿತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಬೆಳಕಿಗೆ ಹರಿತಾ ಇದೆ. ಮೇಲೆ ಹೋಗ್ಬಿಟ್ಟು ಲಗೇಜ್ ಕಟ್ಕೊಂಡು ಆಮೇಲೆ ಹೊರಡೋದು. ತುಂಬ ಚೆನ್ನಾಗಿ. ಮಾಪಿ ದೇವಿ ದೇವಸ್ಥಾನ, ಶ್ರೀವಳ್ಳಿ ಲಾಡ್ಜ್ ತುಂಬ ಚೆನ್ನಾಗಿದೆ. ಯಾರಾದರೂ ಈ ಕಡೆ ಬಂದರೆ ಇಲ್ಲಿ ಹಾಲ್ಟ್ ಮಾಡಿ. ದೇವಸ್ಥಾನ ಪ್ಲಸ್ ಇಲ್ಲಿ ವಾತಾವರಣ, ಈ ಊರು ತುಂಬ ಚೆನ್ನಾಗಿದೆ. ಇದು ನನ್ನ ಬಾಲ್ಕನಿ ವ್ಯೂ. ಇದು ರೂಮು ಚೆನ್ನಾಗಿದೆ, ದೊಡ್ಡದಾಗಿದೆ, ಒಳ್ಳೆ ಎಕಾನಮಿ ಇದೆ. ರೇಟು ಏನಂತ ಜಾಸ್ತಿ ಇಲ್ಲ. ಎಲ್ಲ ರೆಡಿ ಆಗಬೇಕಿನ್ನು. ರೆಡಿ ಆಗಿಬಿಟ್ಟು ಹೊರಡ್ಬೇಕು. ಈಗ ಬೆಳಕಾಯಿತು, ಹೊರಡ್ತೀನಿ. Okay, sir. I felt very happy. లాడ్జ్ పిక్చర్ నాకు చాలా సంతోషం. నాకు కూడా చాలా ఇష్టం. ఇది దీంట్లో ఉంది కదా గూగుల్లో, నేను రివ్యూ వేస్తాను. మళ్ళీ ఇది పంపిస్తాను. అలాగే సార్. ಮತ್ತೊಮ್ಮೆ ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಮೋಪಿ ದೇವಿ ದೇವಸ್ಥಾನದಿಂದ ಇವಾಗ ಹೊರಟೆ. ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಇವತ್ತು ನಮ್ಮ ಗೆಳೆಯ ದಿಲೀಪ್ ಅವರು ಒಂದು ರೂಟ್ ಹಾಕ್ಕೊಟ್ಟಿದ್ದಾರೆ. ಅವರು ಈ ಕಡೆಯವರೇ, ಜೈ ಸುಬ್ರಹ್ಮಣ್ಯ ಸ್ವಾಮಿ. ಹಾಗಾಗಿ ಅವರು ಹಾಕಿರೋ ರೂಟಲ್ಲೇ ಫಾಲೋ ಆಗ್ತೀನಿ. ಅರೌಂಡ್ ಇವತ್ತು ಒಂದು 300 ಕಿಲೋಮೀಟ್ರ್ ಇದೆ. ಹಾಲ್ಟ್ ಬಂದುಬಿಟ್ಟು ನಂದು ರಾಜಮಂಡ್ರಿಯಲ್ಲಿದೆ. ಇವತ್ತು ಅವರು ಸುಮಾರು ಪ್ಲೇಸ್ಗಳು ಹಾಕ್ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಯೂನಿಕ್ ಪ್ಲೇಸ್ಗಳು. ಕೃಷ್ಣಾ ನದಿ ಸಮುದ್ರ ಸೇರೋ ಜಾಗ, ಭೀಮಾ ನದಿ ಸಮುದ್ರ ಸೇರೋ ಜಾಗ, ಆಮೇಲೆ ಕೆಲವೊಂದು ಬೀಚ್ಗಳು ಮಚಿಲಿಪಟ್ಟಣಂ ಹತ್ರ. ಸೊ ಆ ಥರ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಸೊ ಅದನ್ನು ಫಾಲೋ ಮಾಡಿಕೊಂಡು ಇವತ್ತು ರಾಜಮಂಡ್ರಿಗೆ ಹೋಗ್ತೀನಿ. ಅರೌಂಡ್ 8 ಅವರ್ಸ್ ಜರ್ನಿ ತೋರಿಸ್ತಾ ಇದೆ. ಅಂದರೆ ನನ್ನದು ಒಟ್ಟು ಈಗ ಟೈಮ್ ಆಗಿದೆ 7 ಗಂಟೆ 5 ನಿಮಿಷ. ಇನ್ನು ಈ ಸೂರ್ಯ ಇಲ್ಲ. ನೆನ್ನೆನೂ ಇಡೀ ದಿನ ಸೂರ್ಯ ಬರಲಿಲ್ಲ. ಇವತ್ತು ಯಾಕೋ ಬರೀ ಮೋಡ ಇದೆ. ಮೋಡ ಇದ್ದರೆ ಪರವಾಗಿಲ್ಲ, ಮಳೆ ಏನಾದರೂ ಬಂದರೆ ಕಷ್ಟ. ನೋಡೋಣ, ಎಲ್ಲವೂ ಅನುಭವಿಸ್ಬೇಕು. ನೋಡಿ, ಎಲ್ಲ ಕಡೆ ಫುಲ್ ಮಂಜಿದೆ. ಈ ಊರು ತುಂಬ ಇಷ್ಟ ಆಗೋಯ್ತು ನನಗೆ. ಒಂಥರ ಹಳ್ಳಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂದರೆ. ಆಮೇಲೆ ಆ ದೇವಸ್ಥಾನ ಅಷ್ಟು ಸತ್ಯದ್ದು ಅಂತ ನಂಗೆ ಗೊತ್ತಿಲ್ಲ. ಅದೇನು ಗೂಗಲ್ ನಂಗೆ ಇಲ್ಲಿ ಕರ್ಕೊಂಬಂತು, ಅದು ಒಂಥರ ವಿಸ್ಮಯನೇ. ಅದು ನಾನು ರೇಪಲ್ಲೇ ಅಂದ್ಕೊಂಡಿದ್ದೆ. ರೇಪಲ್ಲೇ ಅಂತ ಹಾಕಿದಾಗ ಇದು ತೋರಿಸ್ತು. ಅವ್ರು ಹೇಳಿದ್ರು ರೇಪಲ್ಲೇ ಅಲ್ಲ ಇದು ಅಂತ. ಸರಿ, ಏನೇ ಇರಲಿ ನಾನು ಬರ್ತೀನಿ ಅಂತ. ಇಲ್ಲಿ ಬಂದಾಗ ನೋಡಿದ್ದು ದೇವಸ್ಥಾನ. ಸೊ ಎಕ್ಸಲೆಂಟ್ ಜಾಗ. ಅವರು ಲಾಡ್ಜ್ ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ಅವ್ರ ಓನರು ಭಾಳ ಸಾಫ್ಟ್. ಅವರು ಇಂಜಿನಿಯರ್ ಅಂತೆ. ಸೊ ಹಂಗೆ ಸೈಡಿಗೆ ಮನೆ ಇತ್ತು, ಅದನ್ನು ಇದು ಮಾಡಿ ಲಾಡ್ಜ್ ಮಾಡಿದ್ದಾರೆ. ಚೆನ್ನಾಗಿದೆ. ಸುಬ್ರಹ್ಮಣ್ಯೇಶ್ವರ ಎದುರಿಗೆ ಕಾಣಿಸ್ತಾ ಇರೋದೇ ಹೈವೇ. ಅದು ಹೈವೇ ಅಂದರೆ ಸಿಂಗಲ್ ಹೈವೇ. ನೆನ್ನೆ ನಾನು ಬಂದನಲ್ಲ, ಇಲ್ಲಿ ಒಳಗೆ ಬಂದೆ. ಬನ್ನಿ, ನಮ್ಮ 2ನೇ ದಿವಸ ಜರ್ನಿ
ಯಾವ ಥರ ಇರುತ್ತೆ, ಏನೇನು ನೋಡ್ತೀನಿ, ಏನೇನು ಚಾಲೆಂಜ್ ಬರ್ಬೋದು ಎಲ್ಲ ಅನುಭವಿಸ್ತಾ ಹೋಗೋಣ. ನೆನ್ನೆ ಇದೇ ಇದರಲ್ಲಿ ಕೃಷ್ಣಾ ನದಿ ಏನಾಗುತ್ತಂತೆ ಈ ಊರ ಹತ್ರ, ಇದು ಕೃಷ್ಣಾ ಜಿಲ್ಲಾ, ಊರ ಹೆಸರೇ ಇದು, ಈ ಜಿಲ್ಲೆ ಹೆಸರೇ ಕೃಷ್ಣಾ ಜಿಲ್ಲಾ. ಕೃಷ್ಣಾ ನದಿ ಎರಡು ಕಡೆ ಕವಲು ಹೊಡಿಯುತ್ತೆ. ಒಂದು ನಾನು ನಿನ್ನೆ ಸಾಯಂಕಾಲ 2 ಬ್ರಿಡ್ಜ್ ಕ್ರಾಸ್ ಮಾಡಿದೆ ಅಂತ ಹೇಳಿದ್ದೆ. ಒಂದು ಅದು ತುಂಬ ಲಾಂಗು, ಇದು ಇನ್ನೊಂದು ಶಾರ್ಟು. ಸೊ 2 ಕಡೆ ಕವಲು ಹೊಡೆದು ಮತ್ತೆ ಮುಂದೆ ಹೋಗಿ ಮತ್ತೆ ಒಂದಾಗತ್ತಂತೆ. ಸೊ ಹಾಗಾಗಿ ಇದು 2 ಕಡೆ ನಂಗೆ ಕೃಷ್ಣಾ ನದಿ ಸಿಕ್ತು. ಬೆಳಿಗ್ಗೆ ಒಂಥರ ಎಷ್ಟು ಚೆನ್ನಾಗಿದೆ ಇದು. ಆ ಕಡೆ ಈ ಕಡೆ ಕೆನಾಲ್ಗಳು, ಆ ಕಡೆ ಈ ಕಡೆ ಹೊಲ ಗದ್ದೆಗಳು, ಮಧ್ಯ ಈ ತೋರಣ ಥರ ಮರಗಳು. ವಾಹ್, ತುಂಬ ಚೆನ್ನಾಗಿದೆ. ಸೊ ನೆನ್ನೆ ನಾನು ಇಡೀ ದಿನ ಹೈವೇ ಓಡಿಸಿ ಇಲ್ಲಿ ಬಂದು ಸೇರಿದ್ದು ಒಂಥರ ವರ್ತದು. ನೆನ್ನೆ ಒಂದು 700 ಕಿಲೋಮೀಟ್ರ್ ಓಡಿಸಿದೆ. ಅದು ಹೆಂಗೂ ಹೈವೇ ಇತ್ತು. ಕೆಲವ್ರು ಏನು ಹೈವೇ ಅದರಲ್ಲಿ ಏನು ಮಜಾ ಬರುತ್ತೆ ಅಂತಾರೆ, ಏನೋ ಒಂಥರ ಅದು ಕೂಡ ರೈಡೇ. ಇವತ್ತು ನನ್ನ ಡೇ ಶುರುವಾಗಿದ್ದು ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಟು ದಿಲೀಪ್ ಮತ್ತೊಮ್ಮೆ. ಯಾಕಂದರೆ ಪಾಪ ಅವರು ನೀಟಾಗಿ ಹಿಂಗೆ ಹೋಗು ಅಂತ ಒಂದು ಗೂಗಲ್ ಮ್ಯಾಪಲ್ಲಿ ಹಾಕಿ ಕಳಿಸಿದ್ದಾರೆ. ಅದ್ರ ಪ್ರಕಾರ ಇವಾಗ ಫಸ್ಟು ಜಾಗಕ್ಕೆ ಹೊರಟಿದ್ದೀನಿ. ನಾನು ನದಿ, ಕೃಷ್ಣಾ ನದಿ ಅದ್ರ ಪ್ರಕಾರನೇ ಹೋಗ್ತಾಯಿದ್ದೀನಿ. ಆ ಕಡೆ ಕೃಷ್ಣ ಬರ್ತಾಯಿದ್ದಾಳೆ, ಈ ಕಡೆಯಿಂದ ಕೃಷ್ಣ ಬರ್ತಾಯಿದ್ದಾಳೆ. ಮಧ್ಯೆ ಇದು ರೋಡು, ಅದು ಮುಂದೆ ಎಲ್ಲಿ ಜಾಯಿನ್ ಆಗುತ್ತೆ ಅಲ್ಲಿಗೆ ಹೋಗ್ತಾಯಿದ್ದೀನಿ ನಾನು ಇವಾಗ. ನೋಡಿ, ಎಲ್ಲ ಬೆಳಗ್ಗೆ ಎಲ್ಲ ಫುಲ್ ಆ್ಯಕ್ಟಿವ್ ಆಗಿದೆ. ಸುತ್ತಮುತ್ತಲು ವಾತಾವರಣ, ಜನ ಎಲ್ಲ ಅವ್ರವ್ರ ಹೊಲ ಕೆಲಸಗಳು ಅದು ಇದು. ನೋಡಿ ಎಷ್ಟು ಚೆನ್ನಾಗಿದೆ ನೀರೆಲ್ಲ. ವಾ, ಪಕ್ಕದಲ್ಲಿ ಕೆನಾಲು, ಆ ಕಡೆ ಎಲ್ಲ ಫುಲ್ ಗದ್ದೆಗಳು, ಎಲ್ಲ ಪಂಪ್ ಸೆಟ್ ಹಾಕ್ಕೊಂಡಿದ್ದಾರೆ. ಇದೇ ಥರ ರೋಡ್ ಇದೆ, ರೋಡ್ ಸೈಡಲ್ಲಿ ಈ ಥರ ಕೆನಾಲ್, ಆ ಕಡೆ ಈ ಕಡೆ 2 ಕಡೆ. ನಾನು ಪೂರ್ತಿ ಇಂಟೀರಿಯರ್ಗೆ ಬಂದುಬಿಟ್ಟಿದೆ. ಸಿಂಗಲ್ ರೋಡ್ ಇದು. ನೋಡೋಣ, ಅಲ್ಲಿ ಮಾಪುಲಾದೇವಿ ಅಂತ ದೇವಸ್ಥಾನ ಇದೆ ಅಂತೆ, ಅದನ್ನು ನೋಡ್ಕೊಂಡು ಪೂರ್ತಿ ಎಲ್ಲೆಲ್ಲಿ ಕೆನಾಲ್ ಇದೆ ಅಲ್ಲೆಲ್ಲ ಒಂಥರ ಚಿಕ್ಕ ಚಿಕ್ಕ ಬ್ರಿಡ್ಜ್ಗಳು ಮಾಡಿದ್ದಾರೆ. ಪೂರ್ತಿ ಹಳ್ಳಿ ರೋಡ್ ಇದು. 4 ವೀಲರ್ ಕಷ್ಟ, ಬರೀ 2 ವೀಲರ್ ಬರ್ಬೋದು ಅಷ್ಟೇ. ಯಾಕಂದರೆ ಒಂದೇ ಗಾಡಿ ಪಾಸ್ ಆಗೋಷ್ಟಿದೆ. ಆಮೇಲೆ ಆ ಕಡೆ ಈ ಕಡೆ ಕೆನಾಲ್ ಇದೆ. ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಸೇಮ್ ಅದೇ ಮಲೆನಾಡು ಥರನೇ ಇದು. ಬ್ಯಾಕ್ ವಾಟರ್ ಇದು ಇರಬೇಕು, ಕೃಷ್ಣಾ ನದಿದು. ಎಲ್ಲ ಅವ್ರವ್ರ ಮನೆ ಮುಂದೆ ಹೊಳೆ ಹರಿತಾ ಇದೆ, ಎಷ್ಟು ಬೇಕೋ ಅಷ್ಟು ನೀರು. ಆಮೇಲೆ ಜೊತೆಗೆ ಒಂದೊಂದು ಚಿಕ್ಕ ಚಿಕ್ಕ ಬೋರ್ವೆಲ್ಗಳು ಹಾಕ್ಕೊಂಡಿದ್ದಾರೆ, ಹ್ಯಾಂಡ್ ಪಂಪ್ ಥರ. ಇಲ್ಲಿ ನೋಡಿ, ಒಂಥರ ಬಾತುಕೋಳಿಗಳು ಎಷ್ಟು ಸಾಲಾಗಿ ಬರ್ತಾ ಇದ್ದಾವೆ. ಮೈ ಗಾಡ್, ಎಷ್ಟಿದ್ದಾವೆ ಇವು. ಇನ್ನೂ ಬರ್ತಾನೇ ಇದೆ. ಒಟ್ಟು 3000 ಇದೆ ಅಂತೆ ಅವ್ರದ್ದು. ಮಾತಾಡಿದ್ದೇವೆ ಯಜಮಾನ್ರಿಗೆ, 3000 ಇದೆ ಅಂತೆ. ಇದ್ರದ್ದೆಲ್ಲ ಮೊಟ್ಟೆಗಳು ಮಾರಾಟ ಮಾಡ್ತಾರಂತೆ. ಕೇರಳ ಆ ಕಡೆ ಕಳಿಸ್ಕೊಡ್ತಾರಂತೆ. ನೋಡಿ, ಎಲ್ಲ ಹಿಂಗೆ ಮಾಮೂಲಿ ನಾವು ಕುರಿಗಳಿಗೆ ಹೆಂಗೆ ತೊಗೊಂಬರ್ತೀವೋ ಆ ಥರ ಇನ್ನು ಬಾತುಕೋಳಿಗೆ ತೊಗೊಂಬಂದು ಸಾಯಂಕಾಲದವರೆಗೂ ಇಲ್ಲೇ ಇಟ್ಟು ಆಮೇಲೆ ಮತ್ತೆ ಗೂಡಿ ಕರ್ಕೊಂಡು ಹೋಗ್ತಾರೆ. ಮುಗೀತು ಅನ್ಸುತ್ತೆ. ನೋಡಿ ಎಷ್ಟಿದೆ. యాడ్ నుంచి ప్రయాణం నేను బెంగళూరు నుంచి వచ్చాను. బెంగళూరు నుంచి ఈరోజు బైక్ వేసుకుని ಅಮ್ಮಸಂದಿ ಬೀಚ್. ಇಲ್ಲೆಲ್ಲ ಮೀನು ಹಿಡಿತಾ ಇದ್ದಾರೆ ನೋಡಿ. ವಾ ವಾ ವಾ, ಇದೆಲ್ಲ ಬ್ಯಾಕ್ ವಾಟ್ರು. ಎಲ್ಲ ಹಿಡ್ಕೊಂಬಂದಿದ್ದಾರೆ. ಸೂಪರ್. ಅಮ್ಮಸಂದಿ ಕೃಷ್ಣ ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗೆ ಬರುತ್ತೆ ಅನ್ಸುತ್ತೆ. ಬೀಚ್ ಬಂತು. ಇದು ನೀಟಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಮೇಂಟೈನ್ ಮಾಡ್ತಾಯಿದ್ದಾರೆ. ಟಾಯ್ಲೆಟ್ಸು, ಆಮೇಲೆ ಇಲ್ಲಿ ಇರೋಕ್ಕೂ ಜಾಗ ಇದೆ. ಗೊತ್ತೇ ಇಲ್ಲ.
ಬಹುಶಃ ನಾನೇ ಮೊದಲನೇವ್ರು ಇರಬೇಕು. ಬೆಳಗ್ಗೆ 8ರಿಂದ ಸಾಯಂಕಾಲ 5 ಗಂಟೆವರೆಗೂ ಅಂತಿದೆ ಎಂಟ್ರಿ. ಇದೆಲ್ಲ ಹೋಟ್ಲ್ಗಳಿರಬೇಕು, ಅಥವಾ ಮನೆಯಿಂದ ಊಟ ತೊಗೊಂಬಂದು ಆರಾಮಾಗಿ ಕುತ್ಕೊಂಡು ತಿನ್ನೋಕ್ಕಿರಬೇಕು. ನಾನು ಇನ್ನು ಮುಂದೆ ಹೋಗ್ಬೋದಾ? ಬೇಡ, ಸ್ಟಾಪ್ ಅಂತ ಹೇಳಿದ್ದಾರೆ, ಇಲ್ಲೇ ಸ್ಟಾಪ್ ಮಾಡಿಬಿಡ್ತೀನಿ. ಸಾಗರ ಸಂಗಮ ಅಂತೆ, ಯಾವುದೋ ಊರ ಹೆಸರು ಹೇಳಿದ್ರು, ಅರ್ಥ ಆಯಿತು. ಇದೆಲ್ಲ ಹಟ್ಟು ಎಲ್ಲ ನೋಡಿದ್ರೆ ಇಲ್ಲಿ ಒಳ್ಳೆ ಜನ ಬರ್ತಾರೆ. ಸದ್ಯಕ್ಕೆ ಬೆಳಗ್ಗೆ ಜಾವ ಇರೋದ್ರಿಂದ ನಾನೇ ಫಸ್ಟ್ ಟ್ರಾವೆಲರು, ಫಸ್ಟ್ ಟೂರಿಸ್ಟು. ಮೆರೈನ್ ಪೊಲೀಸ್ ವಾರಿ ಎಚ್ಚರಿಕೆ 1093. ಇದು ಬಂಗಾಳ ಕೊಲ್ಲಿ. ಇಷ್ಟು ದಿವಸ ಅರಬ್ಬಿ ಸಮುದ್ರ ತುಂಬ ನೋಡಿದ್ದೆ, ಇವಾಗ ಬಂಗಾಳ ಕೊಲ್ಲಿ ಶುರು ಆಗಿದೆ. ಯಾರೂ ಇಲ್ಲ ಬೀಚಲ್ಲಿ, ನಾನೊಬ್ಬನೇ. ಸೂರ್ಯ ಇವಾಗ ಒಂಚೂರು ಮುಖ ತೋರಿಸ್ದ. ಮೊನ್ನೆ ಇವತ್ತಿನ ಡೆಸ್ಟಿನೇಷನ್ ಫಸ್ಟ್ ಪಾಯಿಂಟು ಒಂದೇ, ಬಂಗಾಳ ಕೊಲ್ಲಿ. ಫುಲ್ಲು ಬೋರ್ ಗರಿತಾ ಇದೆ, ಯಾರೂ ಇಲ್ಲ, ಒಬ್ಬನೇ. ಬಹುಶಃ ಇನ್ನೂ ಲೇಟಾಗಿ ಬರ್ತಾರೆ, ಎಲ್ಲ ಟೂರಿಸ್ಟ್ ಜಾಗ ಅಲ್ವಾ, ಸೊ ಲೇಟಾಗಿ. ಇವಾಗ ಒಂಚೂರು ಸೂರ್ಯ ಮುಖ ತೋರಿಸ್ತಾ ಇದೆ. ಇದೆಲ್ಲ ನೋಡಿದ್ರೆ ಹೋಟ್ಲೆಲ್ಲ ಶುರುವಾಗುತ್ತೆ, ಎಲ್ಲ ಸಾಯಂಕಾಲ ಹೊತ್ತು ಜಾಸ್ತಿ ಇರ್ತದೆ. ಇಲ್ಲಿ ಎಷ್ಟು ಚೆನ್ನಾಗಿ ವಿವರಿಸಿದ್ದಾರೆ ನೋಡಿ. ಪಕ್ಷಿ ಬೆಳ್ಳಿನ ತರುవాత, ಅದ್ರ ಪಕ್ಷಿ ಹೋದ್ಮೇಲೆ ಕುಕ್ಕ, ನಾಯಿ ಹೋದ್ಮೇಲೆ ಗುರ್ರಂ, ಹಸು ಎಲ್ಲ ಹೋದ್ಮೇಲೆ ಮನುಷ್ಯ ಹೋದ್ಮೇಲೆ ಏನು ಬಿಡ್ತಾನೆ ಅಂತ. ಮನುಷ್ಯ ಹೋದ್ಮೇಲೆ ಬಾಟ್ಲುಗಳು, ಗಲೀಜು ಬಿಡ್ತಾನೆ. ಪಕ್ಷಿ ಪ್ರಾಣಿಗಳೆಲ್ಲ ಬರೀ ಹೆಜ್ಜೆ ಮಾತ್ರ ಬಿಡ್ತವೆ ಅಂತ ನೀಟಾಗಿ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಇಲ್ಲಿ ಕೃಷ್ಣಾ ನದಿ ಸಮುದ್ರ ಸೇರೋ ಜಾಗ ಬಂತಿದ್ದು ನೋಡೋಣ, ಎಷ್ಟು ದೊಡ್ಡದಾಗಿದೆ ಗೊತ್ತಾ. ಸೊ ನಾನಿಲ್ಲಿ ಲೆಫ್ಟಿಗೆ ಹೋಗಬೇಕು, ರೈಟಿಗೆ ಹೋಗಬೇಕು. ಸೊ ಇದೇ ಕೃಷ್ಣೆ. ಇಲ್ಲಿ ಬ್ರಿಡ್ಜ್ ಇದೆ, ಬನ್ನಿ ಅಲ್ಲೊಂದು ಪಿಟ್ಟಿ ಸ್ಟಾಪ್ ಕೊಟ್ಬಿಟ್ಟು ಆಮೇಲೆ ಮುಂದೆ ಹೋಗೋಣ. ಇಲ್ಲೆಲ್ಲ ಫುಲ್ಲು ಗದ್ದೆ, ಇದು ಭತ್ತ ರಾಶಿ ಎಲ್ಲ. ಇಲ್ಲೂ ಮೋಸ್ಟ್ಲಿ ನಮ್ಮ ಥರ ಎಲ್ಲ ಕಡೆ ರೋಡಲ್ಲೇ ಹಾಕೋದಾಗ್ಬಿಟ್ಟಿದೆ, ಎಲ್ಲ ಊರಲ್ಲಿ ಅದೇ ಕತೆ. ಆಮೇಲೆ ಇಲ್ಲಿ ಜಾಸ್ತಿ ಓಡಾಡಲ್ಲ ಅನಿಸುತ್ತೆ ಗಾಡಿಗಳು, ಹಾಗಾಗಿ ಆರಾಮಾಗಿ ರಾಶಿ ಮಾಡ್ತಾ ಇದ್ದಾರೆ. ಬನ್ನಿ ಅಲ್ಲಿ ಮಧ್ಯೆ ಎಲ್ಲ ನಿಲ್ಸೋಣ. ನೋಡಿ ಕೃಷ್ಣೆ, ಬಾ. ನಾನು ಅಲ್ಲೆಲ್ಲೋ ಆ ಕಡೆ ಹೋಗಿದ್ದೆ, ಅಲ್ಲಿ ನೋಡ್ಕೊಂಡು ಬಂದೆ. ಇದು ಬೆಳಿಗ್ಗೆ ನಾನು ಕ್ರಾಸ್ ಮಾಡಿರೋದೇ ಈ ಕವಲು ಇರಬೇಕು. ಕೃಷ್ಣಯನ ಬರದೆ ಆ ಕಡೆ ಹೋಗಬೇಕು. ಎಲ್ಲಿ ಹೋಗಲಿ, ಅಲ್ಲೆಲ್ಲ ಜಾಗ ಇರ್ಬೋದು, ನೋಡೋಣ. ಕೃಷ್ಣಾ ನದಿ ಸಮುದ್ರಕ್ಕೆ ಸೇರೋ ಜಾಗಕ್ಕೆ ಬಂದಿದ್ದೀವಿ, ಮುಂದೆ ಅಲ್ಲಿ ಹೋಗಿ ತೋರಿಸ್ತೀನಿ ರೀ. ಗಿರಿಗಳು ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಾವೆ, ಅಲ್ಲಿ ನಾನು ಹೋಗೋಷ್ಟರಲ್ಲಿ ಹಾರೋಗ್ಬಿಡ್ಬೋದು. ರೆಡಿ ಆಗಿದೆ ಹಾರಕ್ಕೆ, ಹಾರ್ತು. ಇದೇ ನೋಡಿ ಕೃಷ್ಣಾ ನದಿ ಸಮುದ್ರ ಸೇರೋ ಜಾಗ. ಕೃಷ್ಣಾ ನದಿ ಹರ್ಕೊಂಡು ಈ ಕಡೆಯಿಂದ ಹಿಂಗೆ ಸಮುದ್ರ ಸೇರುತ್ತೆ. ಸೊ ನಾನು ಅಲ್ಲಿ ಹೋಗಿದ್ದೆ, ಅಲ್ಲ ಹಾಕಿದ್ದೀನಿ ಅಲ್ಲೇ. ಇವತ್ತು ಏನಿದ್ರು ರಿಲ್ಯಾಕ್ಸ್ ಡೇ. ಇವತ್ತು ರಿಲ್ಯಾಕ್ಸ್ ಡೇ ಅಂದರೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಿ ನಿಲ್ಸ್ಕೊಂಡು ಹೋಗೋದು. ಯಾಕಂದರೆ ನೆನ್ನೆ ಸಿಕ್ಕಾಪಡೆ ಓಡಿಸು. ಇವತ್ತು ಹಂಗೂ ಏನು ಕಡಿಮೆ ಏನಿಲ್ಲ, 300 ಕಿಲೋಮೀಟ್ರ್ ಇದೆ. ಬಟ್ ಆದರೂ ಎಲ್ಲೆಲ್ಲಿ ಏನಂದರೆ ಈ ನೇಚರ್ ಬಿಟ್ಟು ಹೋಗಕ್ಕೆ ಮನಸ್ಸಾಗ್ತಾ ಇಲ್ಲ.
ಪ್ರತಿ ಹೆಜ್ಜೆಗೂ ಒಂದೊಂದು ಒಳ್ಳೊಳ್ಳೆ ವ್ಯೂಗಳು ಸಿಗ್ತಾ ಇದೆ. ಬಟ್ ತುಂಬ ನಿಲ್ಲಿಸಿದ್ರೆ ಲೇಟ್ ಆಗ್ಬಿಡ್ತದೆ. ಚೆನ್ನಾಗಿದೆ ಜಾಗ, ಸೂಪರ್. ಇಲ್ಲೂ ನೋಡಿ ಎಷ್ಟಿದಾವೆ. ವಾ ವಾ ವಾ, ಎಷ್ಟೊಂದಿದ್ದಾವೆ. ఇదే గూడు. ఎన్ని ఉన్నాయన్నా? ఎన్ని ఉన్నాయి? ఎన్ని ఉన్నాయి? 2000 అంటే ఏం చేస్తారు దీన్ని? ఎగ్స్ అమ్ముతారా? మెడిసిన్కి వస్తాయి. ఓకే ఓకే ఓకే. కేరళ. ఓకే. అంటే మీకు లెక్కలు ఉంటాయా ఎన్ని ఉన్నాయని? ఉంటాయా? ఏదో ఒకటి మిస్ అయితే ఎలా తెలుస్తుంది? 1-2 పోతా ఉంటాయండి. ఉంటాయి కదా. 100-200 పోయినాయి అనుకోండి, అప్పుడు డౌట్ వచ్చినప్పుడు లెక్కేసుకుంటాం గూట్లో లైన్ ఒకటి. ఓకే ఓకే. అంటే ఇప్పుడు సాయంత్రం వచ్చేస్తారా వాపస్ దీనికి? ఏంటండి, సాయంత్రం వచ్చేస్తాయా ఇవి? తోలుకొచ్చుకోవాలండి. 5-5:30 తోలుకొచ్చుకుంటాం. ఓకే. రాసుకోవాలి పొలాలంట, తోలుకెళ్ళాలి, వేసుకోవాలి, మాకు సాయంత్రం తోలుకొచ్చుకోవాలి. ఓకే ఓకే రైట్, థ్యాంక్స్ అండి. ఎక్కడండి మీరు? నేను బెంగళూరు. ఎక్కడికి వెళ్తున్నారు ఇప్పుడు? ఇప్పుడు మచిలీపట్నం తర్వాత రాజమండ్రి ಟೂರ್ಲು. ಸರಿ, ಥ್ಯಾಂಕ್ ಯು. ಸೊ ಈ ಥರ ಇದೆ. ಇದೆಲ್ಲ ಮೊಟ್ಟೆ ಬರುತ್ತಂತೆ. ಮೊಟ್ಟೆನೆಲ್ಲ ಮೆಡಿಸಿನ್ಗೆ ಬಳಸ್ತಾರಂತೆ. ಸೊ ಹಾಗಾಗಿ ಅವ್ರು ಕೇಳಿದೆ ಲೆಕ್ಕ ಎಲ್ಲ ಹೆಂಗೆ ಸಿಗುತ್ತೆ ಅಂದರೆ ಇಲ್ಲ ಸಿಗ್ತವೆ ಅಂತಾರೆ. ಹಂಗೂ 1-2 ಮಿಸ್ ಆಗುತ್ತಂತೆ. ಸೊ ಈ ಥರ ಇದೆ. ಸೇಮ್ ಮೊಟ್ಟೆ ಜಾಸ್ತಿ ಡಿಮ್ಯಾಂಡ್ ಅಂತ. ಕಾಲಾಗಿದೆ, ಹೊಟ್ಟೆ ಚುರುಗುಡ್ತಾ ಇದೆ. ಏನಾದರೂ ಹೋಟ್ಲು ಸಿಗುತ್ತಾ ಅಂತ ನೋಡ್ತಾ ಇದ್ದೀನಿ. ಕೆಲವೊಂದೆಲ್ಲ ಇದ್ದಾವೆ, ನಾನ್ ವೆಜ್ ಇದ್ದಾವೆ. ಇದು ಯಾವುದಿದು ಟೀ ಸ್ಟಾಲ್ ಇದೆ. ನೋಡಿದ್ರೆ ಸಮುದ್ರ ಇಲ್ಲಿದೆ, ನಾನು ಇಲ್ಲಿ ಹೋಗ್ತಾ ಇದ್ದೀನಿ. ಅಂದರೆ ಸೇಮ್ ನಮ್ಮ ಕರ್ನಾಟಕದ ಕರಾವಳಿಯಲ್ಲೂ ನಾವು ಹೇಗೂ ಇದು ಮಾಡ್ತೀವಲ್ಲ, ಹಂಗೆ ಒಳಗಡೆ ರೂಟು ನಮ್ಮ ಫ್ರೆಂಡ್ ಹಾಕ್ಕೊಟ್ಟಿರೋದು. ರೋಡ್ ಚೆನ್ನಾಗಿಲ್ಲ, ಸಿಂಗಲ್ ರೋಡು, ಬಟ್ ವ್ಯೂ ಮಾತ್ರ ಚೆನ್ನಾಗಿದೆ. ಸೊ ಹಾಗಾಗಿ ಸಮುದ್ರದ ಪಕ್ಕದಲ್ಲೇ ರೋಡು, ಚಿಕ್ಕ ರೋಡು, ಅದ್ರ ಮುಖಾಂತರ ಹೋಗ್ತಾ ಇದ್ದೀನಿ. ಇನ್ನೇನು ಬಹುಶಃ ಮಚಿಲಿಪಟ್ಟಣಂ ಬಂತು ಅನ್ಸುತ್ತೆ. ಇಲ್ಲಿ ಯಾವುದೊಂದು ರೋಡ್ ಸೈಡು ನಾಗಲಕ್ಷ್ಮಿ ಟೂರಿಂಗ್ ಅಂತ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಣ, ಇಲ್ಲೇ ತಿಂದ್ರಾಯ್ತು. ಆಯಿತು. ಈ ಸರ್ ನನಗೆ ಫುಲ್ ಎಲ್ಲ ಡೀಟೇಲ್ ಕೊಟ್ಟರು, ಹೆಂಗೆ ಹೋಗ್ಬೇಕಂತ. ಥ್ಯಾಂಕ್ ಯು. ಸಮ್ ಟೈಮ್ ನಾವು ಒಳ್ಳೊಳ್ಳೆ ಜನಕ್ಕೆ ಭೇಟಿಯಾಗೋಕ್ಕೆ ಹೆಂಗೆ ಸಾಧ್ಯ ಅಂದರೆ, ಈ ಥರ ನಾವು ಹಳ್ಳಿಗಳಲ್ಲಿ ಓಡಾಡಿದ್ರೆ ತುಂಬ ಜನ ಅವರು ನನಗೆ ಮತ್ತೆ ರೂಟು, ಹೊಸ ಹೊಸ ರೂಟ್ ಹೇಳ್ಕೊಟ್ರು, ಚೆನ್ನಾಗಿರುತ್ತೆ ಅಂತ. ತಿಂಡಿ ತಿನ್ನೋಣ ಫಸ್ಟ್ ಇವತ್ತು. ಟಿಫಿನ್ಸ್ ಅಂತ ಇಲ್ಲಿ ಯಜಮಾನ್ರು, ತುಂಬ ಚೆನ್ನಾಗಿತ್ತು. ಇದು ಒಳ್ಳೆ ಇಡ್ಲಿ, ವಡೆ, ಟೀ ಚೆನ್ನಾಗಿತ್ತು. ಹಿಂಗೆ ಹೋದರೆ ಮಚಿಲಿಪಟ್ಟಣಂ ಬೀಚ್ ಸಿಗುತ್ತಂತೆ. ಚೆನ್ನಾಗಿದೆ ಒಂಥರ, ತಿಂಡಿ ಚೆನ್ನಾಗಿತ್ತು. ಮಚಿಲಿಪಟ್ಟಣಂ ಊರಿದು, ಇದು ಜಿಲ್ಲೆ ಅಂತೆ, ಜಿಲ್ಲಾ ಕೇಂದ್ರ ಇದು. ಆಮೇಲೆ ಆಂಧ್ರದಲ್ಲಿ ನಾನು ಇನ್ನೊಂದು ಗಮನಿಸಿದ್ದು ಏನಂದರೆ, ತುಂಬ ಜನ ಸೈಕಲ್ ತುಳಿತಾರೆ. ಸೈಕಲ್ಗಳು ಎಷ್ಟೊಂದಿದೆ. ಮಚಿಲಿಪಟ್ಟಣಂ ఫుల్ ట్యాంక్ చేయండి. మోపిదేవి సుబ్రహ్మణ్య స్వామి అక్కడ నైట్ హాల్ చేశాను. తర్వాత ఈరోజు రాజమండ్రికి వెళ్ళిపోతాను. అంటే ఇక్కడ అన్నీ చూసుకొని. ವೆಲ್ಕಮ್ ಟು ಭೀಮಾವರಂ. ಸೊ ಭೀಮಾವರಂಗೆ ಬಂದೆ. ಈ ಭೀಮಾವರಂ ಅಂದರೆ ಇಲ್ಲಿ ಸ್ವಲ್ಪ ಮಚಿಲಿಪಟ್ಟಣಂ ದಾಟಿದ ಮೇಲೆ ತೆಂಗಿನ ಮರಗಳು ಜಾಸ್ತಿ ಶುರು ಆಯಿತು. ತೆಂಗಿನ ಮರ ಮತ್ತು ಬಾಳೆ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಮನೆ ಮುಂದೆ ಹೊಳೆ. ವಾ 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 ಒಳ್ಳೆ ಏನೋ ಒಂದು ಸೆಟ್ ಆಗ್ದಂಗಿದೆ. ಈ ಕಡೆ ಮನೆ ಮುಂದೆ ಕೆನಾಲು, ಮನೆಗೆ ಹೋಗೋಕ್ಕೆ ಒಂದು ಬ್ರಿಡ್ಜು.
ಭೀಮಾವರಂ ಊರು ನೋಡಿ ಟ್ರಾಫಿಕ್. ಭೀಮಾವರಂ ಬಹುಶಃ ತಾಲೂಕೇ ಇರಬೇಕು. అవును లేదు రాజమండ్రి తర్వాత రిటర్న్ బెంగళూరు. ಪಾಪ ಯಾರೋ ಒಬ್ಬ ನನ್ನ ಲಗೇಜ್ ಎಲ್ಲ ನೋಡ್ಕೊಂಡು ಯಾವ ಊರು ಏನು ಎಲ್ಲಿಗೆ ಹೋಗ್ತಾಯಿದ್ದೀರಾ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ರು. ಒಬ್ಬೊಬ್ರಿಗೆ ಯಾರಿಗೆ ಈ ಟೂರಿಂಗ್ ಅದಿದು ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೋ ಅವರು ಖಂಡಿತ ಮಾತಾಡಿಸ್ತಾರೆ ಎಲ್ರಿಗೂ. ಇವನ್ ನಾವು ಕೂಡ ಯಾರು ನೋಡಿದ್ರೆ ಮಾತಾಡಿಸ್ತೀವಿ ಅವರು ಏನು ಎಲ್ಲಿಗೆ ಹೊಟ್ಟಿದ್ದೀರಾ ಎಷ್ಟು ದಿವಸ ಆಯಿತು ಅಂತ. ಸೊ ಅದೇ ಥರ ಎಲ್ಲ ಸ್ಕೂಲ್ ಬಿಟ್ಟಿದೆ ಮಕ್ಕಳು ಎಲ್ಲ ಸೈಕಲ್ ತಗೊಂಡು ಬರ್ತಾ ಇದ್ದಾವೆ. ಆದರೆ ಅದ್ರಲ್ಲಿ ಒಳ್ಳೆ ಸೈಕಲ್ ಯೂಸ್ ಮಾಡ್ತಾರೆ. ಸಿಂಗಲ್ ರೋಡು ಯಪ್ಪ. ಗೋದಾವರಿನೇ ಇರಬೇಕಿದು. ಇಷ್ಟು ದೊಡ್ಡ ಬ್ರಿಡ್ಜ್ ಇದೆ ಅಂದರೆ ಗೋದಾವರಿನೇ. ಕೃಷ್ಣ ಆಯಿತು, ಇಲ್ಲಿ ಗೋದಾವರಿ ನದಿ ಎಷ್ಟು ದೊಡ್ಡದಿದೆ ಅಂದರೆ ಅಪ್ಪ ನೋಡಿ ಎಷ್ಟು ಅಗಲ ಇದೆ. ಎಷ್ಟಿದೆ ಮಿನಿಮಮ್ ಒಂದು 2 ಕಿಲೋಮೀಟರ್ ಮೇಲಂತ ಇರುತ್ತೆ. ಇವತ್ತಿನ ಜರ್ನಿ ಒಂಥರ ಚೆನ್ನಾಗಿದೆ. ರೋಡ್ ಚೆನ್ನಾಗಿಲ್ಲ, ಫುಲ್ಲು ಎಲ್ಲ ಪ್ಯಾಚಸ್, ಬಟ್ ಟ್ರೈಲ್ ಮಾತ್ರ ತುಂಬ ಚೆನ್ನಾಗಿದೆ. ಗೋದಾವರಿ ನದಿಯಿಂದ ಒಂದೊಳ್ಳೆ ಗಾಳಿ ಬೀಸ್ತಾ ಇದೆ. ಗೋದಾವರಿ ನದಿ. ಟೈಮ್ ಆಗಿದೆ 1 ಗಂಟೆ. ಎಲ್ಲಾದರೂ ಊಟ ಮಾಡಬೇಕು. ಬೆಳಗ್ಗೆ ತಿಂಡಿ ಚೆನ್ನಾಗಿತ್ತು, ಇವಾಗ ಎಲ್ಲಾದರೂ ಊಟ ಮಾಡಿ ಇವತ್ತು ಒಟ್ಟಿನಲ್ಲಿ ನೈಟ್ ಹಾಲ್ಟ್ ಇವತ್ತೊಂದು ರಾಜಮಂಡ್ರಿ ಇದೆ. 150 ಕಿಲೋಮೀಟ್ರ್ ಮೇಲಿದೆ. ತುಂಬ ಟೈಮ್ ಇದೆ, ಬಟ್ ಅದಕ್ಕೆ ರಿಲ್ಯಾಕ್ಸ್ ಆಗಿ ಹೋಗ್ತಾ ಇದೆ. ಇಲ್ಲಿ ಗೋದಾವರಿ ನದಿ ಸಮುದ್ರಕ್ಕೆ ಸೇರೋ ಜಾಗ ಮುಂದೆ ಎಲ್ಲೋ ಬರುತ್ತೆ. ಇವಾಗ ಇದು ಅಗಲ ಎಷ್ಟು ದೊಡ್ಡದಿದೆ ಅಂದರೆ ಗೂಗಲು ಇದೆಲ್ಲೋ ಪೂರ್ತಿ ಮತ್ತೆ ಹಳ್ಳಿ ರೋಡಿಗೆ ಕರ್ಕೊಂಬಂದ್ಬಿಡ್ತು. ನೋಡೋಣ. ಈ ಕಡೆ ವೈನ್ ಶಾಪ್ ತುಂಬ ಕಡಿಮೆ ಇದ್ದಾವೆ. ಈಗ ಫಸ್ಟು ವೈನ್ ಶಾಪ್ ನೋಡಿದೆ ನಾನು, ಗಾಯತ್ರಿ ವೈನ್ಸ್. ಹಾಂ ಸಖತ್ ಒಳ್ಳೆ ಜಾಗದಲ್ಲಿದೆ. ಸುತ್ತಮುತ್ತಲೆಲ್ಲ ತೋಟ. ಓ ಇದು ತೆಂಗಿನ ಮರದ ಗದ್ದೆ. ಇದು ತೆಂಗಿನ ತೋಪುಗಳು ಶುರು ಆಯಿತು. ಚಿಕ್ಕ ರೋಡ್ ಇದು, ಸಿಂಗಲ್ ರೋಡು. ಇಲ್ಲಿ ಇನ್ನು 20 ಕಿಲೋಮೀಟ್ರ್ 34 ಮಿನಿಟ್ಸ್ 1.6 ಕಿಲೋಮೀಟ್ರ್. ಅಂದರೆ ಮೋಸ್ಟ್ಲಿ ಇದೆಲ್ಲ ಒಳಗಡೆಯಿಂದ ಕರ್ಕೊಬಂದು ಮತ್ತೆ ಮೇನ್ ರೋಡಿಗೆ ಕನೆಕ್ಟ್ ಮಾಡಿಸುತ್ತೆ ಅನಿಸುತ್ತೆ. ವಾ ಏನು ಚೆನ್ನಾಗಿದೆ ಇದು. ಇಲ್ಲೆಲ್ಲ ನಿಲ್ಲಿಸ್ಬೇಕು ಅನ್ನಿಸ್ತಾ ಇದೆ ಯಾಕೋ. ಜನ ಏನು ಅಂದ್ಕೊಳ್ತಾರೋ. ಎಷ್ಟು ಚೆನ್ನಾಗಿದೆ ಇದು. ವಾ ಇದೇನಿದು ಶೆಡ್. ಎಂಥ ಪುಣ್ಯವಂತರು. ಎಮ್ಮೆಗಳು ನೋಡಿ, ನಾನು ಹೇಳ್ದಂಗೆ ಎಮ್ಮೆಗಳೇ ಜಾಸ್ತಿ ಇದಾವೆ ಇಲ್ಲಿ. ಎಷ್ಟು ಚೆನ್ನಾಗಿದೆ ರೋಡ್ ಅಂದರೆ, ಮಧ್ಯ ಕೆನಾಲು, ಆ ಕಡೆ ಒಂದು ಸಿಂಗಲ್ ರೋಡು, ಈ ಕಡೆ ಒಂದು ಸಿಂಗಲ್ ರೋಡು. ಮತ್ತು ಆ ಕಡೆನೂ ತೆಂಗಿನ ತೋಟ, ಈ ಕಡೆನೂ ತೆಂಗಿನ ತೋಟ. ಅಂತರ್ವೇದಿ ಅಂತ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ.
ಆಮೇಲೆ ಗೋದಾವರಿ ನದಿ ಬಂದು ಸಮುದ್ರ ಸೇರೋ ಜಾಗ ಇದು. ಸೊ ಹಾಗಾಗಿ ಸಮುದ್ರದ ತಟಕ್ಕೆ ಹೋಗ್ಬಿಡ್ತೀವಿ. ನೋಡಿದಾರೆ ಅನಿಸುತ್ತೆ, ಫುಲ್ ಒಳ್ಳೆ ಹಾವು ಥರ ಇದೆ. ದೇವಸ್ಥಾನ ಅಂತರ್ವೇದಿ ಅಲ್ಲ, ಇಷ್ಟು ಚಿಕ್ಕ ರೋಡಲ್ಲಿ 2 ಕಾರ್ಗಳು ಹೆಂಗೆ ಪಾಸ್ ಆಗುತ್ತೆ? ಇನ್ನೊಂದು ರೋಡ್ ಇರಬೇಕೇನೋ ಬಹುಶಃ, ಈ 2 ವೀಲರ್ಗೆ ಇರಬೇಕು, ಇಲ್ಲಾಂದರೆ ಇದರಲ್ಲಿ 2 ಹೋಗಲ್ಲ. ಯೂಟರ್ನ್ ತಗೊಂಡ ಅಲ್ಲೇ ಇದೆ ಅಂತೆ. ಆದರೆ ನಾನು ಈ ಕಡೆ ದಾರಿ ತಪ್ಪು ಬಂದಿದ್ದು ಒಳ್ಳೆಯದಾಯಿತು. ಏನಂದರೆ ಇಲ್ಲಿ ಲೈಟ್ ಹೌಸು ಪ್ಲಸ್ ಮೇನ್ ಗೋದಾವರಿ ನದಿ ಬಂದು ಸೇರೋ ಜಾಗ ಇದೆ ಅಂತೆ. ನಾನು ಆ ಕಡೆ ದೇವಸ್ಥಾನದಿಂದ ಅಲ್ಲಿ ಏನಾದರೂ ಇದೆಯಾ ಅಂದ್ಕೊಂಡಿದ್ದೆ. ವಾಪಸ್ ಹೋಗ್ತಾ ದೇವಸ್ಥಾನಕ್ಕೆ ಹೋಗ್ತೀನಿ. ಈಗ ಸದ್ಯಕ್ಕೆ ಇದನ್ನು ಈ ಜಾಗ ನೋಡ್ಕೊಂಬರ್ತೀನಿ. ನಾನೀಗ ಅಂತರ್ವೇದಿ ಅನ್ನ ಚೆಲ್ಲು ಗುಟ್ಟು ಅಂತೆ, ಗಟ್ಟು. ಸೊ ಎದುರಿಗೆ ಕಾಣಿಸ್ತಾ ಇದೆಯಲ್ಲ, ಅದು ಲೈಟ್ ಹೌಸ್. ಸೊ ಅನ್ನ ಚೆಲ್ಲಿ ಗಟ್ಟು ಅಂದರೆ ಏನಂದರೆ, ಅನ್ನ ಅಂದರೆ ಸಮುದ್ರ, ಚೆಲ್ಲಿ ಅಂದರೆ ಗೋದಾವರಿ. ಸೊ 2 ಮರ್ಜ್ ಆಗೋ ಜಾಗ ಇದು. ಬನ್ನಿ ನೋಡೋಣ ಹೇಗಿರುತ್ತೆ. ಅಲ್ಲೆಲ್ಲೋ ಹಂಗೆ ಹೋಗಬೇಕು. ಇವರು ಏನೋ ಈ ಕಡೆ ಶಾರ್ಟ್ಕಟ್ ಇದೆ ಹೋಗಿ ಅಂದರು. ಸೊ ಹಾಗಾಗಿ ಒಂಥರ ಬೀಚ್ ಹಾಕಿದ್ದು. ಅಲ್ಲಿ ನಾನು ಗಾಡಿ ಪಾರ್ಕ್ ಮಾಡಿದ್ನಲ್ಲ, ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ಅಲ್ಲಿದೆ ಗೋದಾವರಿ ನದಿ ಸಂಗಮ ಸ್ಥಾನ, ಅನ್ನಚರ್ಲಿ ಗುಟ್ಟು. ಬಂಗಾಳಪಲ್ಲಿ ಮತ್ತೆ ಇನ್ನೊಂದು ಸರಿ ಈ 2ನೇ ಬೀಚು. ಅಲ್ಲಿ ಮಚಿಲಿಪಟ್ಟಣಲ್ಲಿ ಬೀಚ್ ಹೋಗ್ಬೋದಾಗಿತ್ತು, ಬಟ್ ಹೆಂಗೋ ಒಂದು ಆಲ್ರೆಡಿ ನೋಡಿದ್ದೆ. ಆಮೇಲೆ ಅಲ್ಲಿ ಕೇಳಿದ್ದೆ ಜನ ಜಾಸ್ತಿ ಇರ್ತಾರೆ ಅಂದರೆ ಹ್ಞೂ ಅಂದರು. ಅದಕ್ಕೆ ಸುಮ್ಮನೆ ಬೇಡ ಅಂತ ಅವಾಯ್ಡ್ ಮಾಡಿ. ಸೊ ಇದೇ ನೋಡಿ ಪವಿತ್ರ ಸಂಗಮ ಇದು, ಅನ್ನ ಚೆಲ್ಲು ಗುಟ್ಟು ಮೋಸ್ಟ್ಲಿ. ಇದು ಈ ಕಡೆ ನಿಮ್ಗೆ ಕಾಣಿಸ್ತಾ ಇರೋದು ಗೋದಾವರಿ ನದಿ ಬಂದು ಹಿಂಗೆ ಬಂದು ಇದು ಸಮುದ್ರದಲ್ಲಿ ಮರ್ಜ್ ಆಗಾಯಿತು. ತುಂಬ ನೀಟಾಗಿ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ನೋಡಿ. ನಾನು ಅಲ್ಲೆಲ್ಲೋ ಬ್ರಿಡ್ಜ್ ಮೇಲೆ ನಾನು ಈಗ ಬರ್ತಾ ನಿಮ್ಗೆ ತೋರಿಸಿದ್ದೆ. ಸೊ ಅದೇ ಇಲ್ಲಿಗೆ ಬಂದು ಮರ್ಜ್ ಆಯಿತು. ಎಲ್ಲ ಬೋಟಿಂಗ್ ಎಲ್ಲ ಇದೆ ಅಲ್ಲಿ. ಬಹುಶಃ ಆ ಕಡೆ ಆ ದೇವಸ್ಥಾನ ಹತ್ರ ಎಲ್ಲ ಇರಬೇಕು. ಜನ ನೋಡಿ ಎಷ್ಟು ಒಳ್ಳೆ ಭಕ್ತಿಯಿಂದ ತಲೆ ಮೇಲೆಲ್ಲ ಹಾಕ್ಕೊಳ್ತಾ ಇದ್ದಾರೆ. ಒಳ್ಳೆ ಜಾಗ ಇದು, ಒಂಥರ ಅಪರೂಪ ಜಾಗ ಇದು, ಗೋದಾವರಿಯಲ್ಲಿ ಸಂಗಮ ಆಗೋದು. ಇಲ್ಲಿಂದ ಹೊರಡ್ತೀನಿ. ಇದು ತುಂಬ ಚೆನ್ನಾಗಿದೆ ಜಾಗ ಇದು. ಸ್ಪೆಷಲಿ ನಂಗೆ ಪ್ರಕಾರ ಸನ್ಸೆಟ್ ತುಂಬ ಚೆನ್ನಾಗಿರ್ಬೋದು, ಯಾಕಂದರೆ ಸೂರ್ಯ ಆ ಕಡೆ ಹೋಗ್ತಾ ಇದೆ ಕೆಳಗೆ. ಸನ್ಸೆಟ್ಟು ಚೆನ್ನಾಗಿ ಕಾಣಿಸ್ಬೋದು. ಇಲ್ಲೇ ಹಾಲ್ಟ್ ಮಾಡೋಗಿದ್ರೆ ಸನ್ಸೆಟ್ ಬರ್ಬೋದು. ಇದು ತುಂಬ ಚೆನ್ನಾಗಿದೆ. ಅಂತರ್ವೇದಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ. ಹಾಲ್ಟ್ ಮಾಡಿ ಇಲ್ಲಿ ಸನ್ಸೆಟ್ ನೋಡೋಕ್ಕಿದ್ರೆ ಒಳ್ಳೆ ಜಾಗ. ಆ ಕಡೆ ಬಾಗ್ಲಿದೆಮ್ಮ. ಒಳ್ಳೆ ಗೋದಾವರಿ ದರ್ಶನ ಆಯಿತು. ಇಲ್ಲಿ ದೇವಸ್ಥಾನ ಇದೆ ಮುಂದೆ. ದೇವಸ್ಥಾನ ಹೊರಗಡೆಯಿಂದ ಕೈ ಮುಕ್ಕೊಂಡು ನೆಕ್ಸ್ಟ್ ಇವಾಗ ದ್ರಾಕ್ಷಾವರಂ. ಸೊ ಒಟ್ಟು ನಂದಿನ ಟೋಟಲ್ ಜರ್ನಿ ಇವತ್ತು ರಾಜಮಂಡ್ರಿಗೆ 123 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಇಲ್ಲಿಂದ ಆರಾಮಾಗಿ ಹೋಗ್ತೀನಿ. ಈಗ 2:30 ಆಗಿದೆ. ಎಲ್ಲಾದರೂ ಒಂದು ಕಡೆ ಒಂದು ಸ್ವಲ್ಪ ಹೊಟ್ಟೆಗೆ ಫ್ಯೂಲ್ ಹಾಕಿ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ಏನಂತ ಜಾಸ್ತಿ ಇಲ್ಲ ಇವತ್ತು. ಆಮೇಲೆ ಇವತ್ತು ತುಂಬ ರಿಲ್ಯಾಕ್ಸ್ ಇದೆ ನನ್ನ ಜರ್ನಿ. ನೋಡಿ ಎಷ್ಟು ಜನ ಬರ್ತಾಯಿದ್ದಾರೆ, ತುಂಬ ಜನ ಬರ್ತಾಯಿದ್ದಾರೆ. ಸರ್ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಎక్కడ ಸರ್? ಟೆಂಪಲ್ ಗುಡಿ అదే లక్ష్మీ నరసింహ అక్కడ ఇది
ఓకే ఓకే ఇక్కడ వెళ్తుంది ఇది అక్కడ నేను చూసి వచ్చాను, అదే ఇక్కడ వస్తుందా? అంటే అక్కడ అన్నచర్ల గుట్టు అది ఓకే, ఇక్కడ ಬರೀ ಗೋದಾವರಿ. ಓಕೆ ಥ್ಯಾಂಕ್ಸ್ ಅಣ್ಣ. ನಾಳೆ 25ರಿಂದ 2ನೇ ತಾರೀಕುವರೆಗೂ ನಡೆಯುತ್ತಂತೆ. ಜೋರಾಗಿದ್ದಂಗಿದೆ ಇದು, ಎಲ್ಲ ತಯಾರಿಗಳು ನಡೀತಾ ಇದೆ. ಇದೇ ದೇವಸ್ಥಾನ. ಇದು ಪಾರ್ಕಿಂಗ್ ಜಾಗ. ಇಲ್ಲ ಹೊರಗಡೆಯಿಂದ ಕೈ ಮುಗಿತೀನಿ. ಮಾಲಿಕ್ಪುರಂ ಅಂತೆ, ಮಾಲಿಕ್ಪುರಂ ದೊಡ್ಡದಾಗಿ ಇದೆ. ಎಲ್ಲಾದರೂ ಆಂಧ್ರ ಭೋಜನ ಇದೆಯಾ ಅಂತ ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಟೈಮ್ 3:15 ಹೊಟ್ಟೆ ಹಸಿವೆ. ಹಾಸ್ಪಿಟಲ್ ಏನಂದರೆ ಅಂಬಿಕಾ ರೆಸ್ಟೋರೆಂಟ್ ಅಂತ ಇದು ಒಂದೇ ಒಂದಿದೆ ಈ ಊರಲ್ಲಿ. ಆಮೇಲೆ ಒಳಗೆ ಹೋದರೆ ಇಲ್ಲ ಊಟ ಟೈಮ್ ಮುಗೀತು ಅಂತಾರೆ. ಇನ್ನೇನು ಮಾಡೋದು, ಅದಕ್ಕೆ ಗಾಡಿ ಇಲ್ಲ ಅನ್ನಿಸ್ಬಿಟ್ಟು ಉದ್ದಕ್ಕೆ ಹುಡ್ಕೊಂಡು ಹೋದೆ. ಹೋಗ್ಬಿಟ್ಟು ಅಲ್ಲೊಂದು ವಿನಾಯಕ ಬೇಕ್ರಿ ಇತ್ತು, ಆ ಬೇಕ್ರಿಯಲ್ಲಿ ಕೇಕು ಮತ್ತು ಪಫ್ಸ್ ತಿಂದೆ. ಇವತ್ತು ನನ್ನ ಹಣೆ ಬರದಲ್ಲಿ ಇವತ್ತು ಊಟ ಇಲ್ಲ. ನಮ್ಮ ಪ್ರಯಾಣ ಸಾಗಿದೆ. 7 ಟೈಮ್ ಆಗಿದೆ, 4:15. ಅಲ್ಲಿ ಮಧ್ಯಾಹ್ನ ಊಟ ಅದು ಹುಡ್ಕೋದ್ರಲ್ಲೇ ಒಂದು ಅರ್ಧ ಗಂಟೆ ಹೋಯಿತು. ಅದಾದಮೇಲೆ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಹೊರಟೆ. ಇನ್ನು ಅಮಲಾಪುರಂ 12 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಇನ್ನು ನನ್ನ ಫಸ್ಟ್ ಡೆಸ್ಟಿನೇಷನ್ 34 ಕಿಲೋಮೀಟ್ರ್. ಇಲ್ಲಿ ಮತ್ತೆ ನದಿ ಬಂತಲ್ಲಪ್ಪ, ಇದು ಮತ್ತೆ ಗೋದಾವರಿ ಬಂತು. ಅದು ಬಹುಶಃ ಅದು ಈಸ್ಟ್ ಗೋದಾವರಿ, ವೆಸ್ಟ್ ಗೋದಾವರಿ ಅದು ವೆಸ್ಟ್ ಇತ್ತು, ಇದು ಈಸ್ಟ್ ಗೋದಾವರಿ ಇರಬೇಕು. ಗೋದಾವರಿ 2 ಕಡೆ ಕವಲು ಹೊಡಿಯುತ್ತೆ, ಒಂದು ಈಸ್ಟು ಒಂದು ವೆಸ್ಟು. ಇದು ಈಸ್ಟ್ ಇರಬೇಕು, ಅದು ವೆಸ್ಟ್ ಇತ್ತು, ಅದು ನಾನು ನೋಡಿದ್ದು. ಬಾಬಾ ಭಯಾನಕ ಇದೆ ಇದು ಕೂಡ, ದೊಡ್ಡದಾಗಿದೆ ತುಂಬ. ಇದು ಯಾವುದು ಆಫ್ ರೋಡಿಂಗ್ ಬಂತು ಮತ್ತೆ. ನದಿ ಇದು ಗೋದಾವರಿ ನದಿನೇ ಇರಬೇಕು. ಇದು ಯಾವುದೋ ಒಂದು ಸ್ವಲ್ಪ ಮಡ್ ರೋಡು. ಇದು ನದಿ ದಾಟ್ತಾ ಇದ್ದೀನಿ. ಇದು ಮೋಸ್ಟ್ಲಿ ಇನ್ನೂ ಬ್ರಿಡ್ಜ್ ಏನೋ ಕಟ್ತಾರ ಅಥವಾ ಏನು ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನದಿ ದಡನೇ ಇದು. ಇಲ್ಲಿ ಲಾಂಜ್ ಫೀಸ್ 50 ರೂಪಾಯಿ ತಗೊಂಡ್ರು, ಗಾಡಿ ಮತ್ತು ಬಾಡಿ ಎರಡೇ ಸೇರಿ. ಸೊ ಇಲ್ಲಿಂದ ಇವಾಗ ಲಾಂಜ್ ಒಳಗೆ ಹತ್ತಿಸ್ಬೇಕು. ಈ ಥರ ಲಾಂಜಲ್ಲಿ ಹೋಗೋದಿದೆ, ಬನ್ನಿ ನೋಡೋಣ ಹೇಗಿರುತ್ತೆ. ಸೊ ಇಲ್ಲಿ ಸೇಮ್ ಸಿಗಂದೂರು ಥರನೇ, ಅಂದರೆ ಸ್ವಲ್ಪ ರಶ್ ಕಮ್ಮಿ ಇದೆ. ಅಥವಾ ಸಾಯಂಕಾಲ ಆಗಿರೋದ್ರಿಂದ, ಸಾಯಂಕಾಲ ಆದ್ರೂ ಎಲ್ಲೇ 5 ಗಂಟೆ ಆಗಿದೆ. ಫುಲ್ಲು ಇವತ್ತು ಬಿಸಿಲೇ ಇಲ್ಲ, ಕತ್ಲು ಅನ್ನಿಸ್ತಾ ಇದೆ. ವಿದ್ಯಾಸಾಗರ್ ವರ್ಲ್ಡ್ ಏನು ಬೆಂಗಳೂರು
థ్యాంక్ యూ సార్. ఏంటంటే హడావుడి అంతానే ఏంటి భారతదేశ ప్రయాణం అండి? లేదండి, ఇక్కడ విజయవాడ అది చుట్టూ. అది ఇండియా అంతా చుడుతున్నారా? ఇండియా అంతా చుడుతున్నారా? లేదు, ఇప్పుడు జస్ట్ భద్రాచలం అది. అదే ఏంటి మీరు లగేజ్ బెంగళూరు నుంచి వచ్చాను. లగేజ్ చూడడానికి వచ్చారా? అది బాబాయ్, ಇದು ಗೋದಾವರಿ ನದಿ. ಇದನ್ನು ಲಾಂಚಲ್ಲಿ ಕ್ರಾಸ್ ಮಾಡೋದು. ಗಾಡಿ ಒಳಗೆ ನಿಲ್ಲಿಸಿದ್ದೀನಿ. ರಶ್ ಇದೆ, ರಶ್ ಆಯ್ತು. ಕಾಲಿತ್ತು ಪುಣ್ಯಕ್ಕೆ ನಾನು ಬಂದ ತಕ್ಷಣ ಸಿಗ್ತೀನಿ. ಸಪ್ರೇಟ್ ರೂಮ್ ಇಲ್ಲ, ಇಲ್ಲೇ ಇರೋದ್ರಿಂದ ಏನೂ ಕೇಳಿಸಲ್ಲ. ಹೊರಟಿದೆ ಇವಾಗ, ಟರ್ನ್ ತಗೋತಾ ಇದೆ. ಇಂಜಿನು ಇದಕ್ಕೆ ಸಪ್ರೇಟ್ ರೂಮ್ ಇಲ್ಲ. ಅಲ್ಲಿಂದ ಇದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಅವರು ಹಂಗೆ ನಿಂತ್ಕೊಂಡು ಅದನ್ನು ಕಲಿತಾ ಇದ್ದಾರೆ. ಇಂಜಿನ್ ಇಲ್ಲಿದೆ. ಅಣ್ಣ ಫುಲ್ ಬಾಗಿಲೆಲ್ಲ ಹಾಕ್ಕೊಂಡು ಇದರ ವಿಚಿತ್ರ. ಸರ್ ಬಂಡಿ ಅಂತ 2 లక్షలు. మీది సపరేట్ చేంబర్ లేదు మీకు డ్రైవింగ్కి? స్టీరింగ్ లేదు. స్టీరింగ్ లేదు. అదే స్టీరింగ్. అదే చాలా అంటే చాలా ఎక్స్పీరియన్స్. ನಾನೇ ಕೊನೆಯದು. ನನ್ನ ಜರ್ನಿಯಲ್ಲಿ ಇದೊಂದು ಲಾಂಜ್ದು ಆಯಿತು ಅನುಭವ. ಅಂದ್ಕೊಂಡಿದ್ದೆ ಎಲ್ಲನೂ ಸಿಗ್ಬೋದು ಅಂತ. ಅದು ನನಗೆ ಯಾಕೋ ಆ ಥರ ಆಫ್ ರೋಡಿಂಗ್ ಕರ್ಕೊಂಬಂದಾಗ ಸ್ವಲ್ಪ ಡೌಟ್ ಬಂತು. ಆದರೂ ಮುಂದೆ ಎಲ್ಲನ ಬ್ರಿಡ್ಜ್ ಇರ್ಬೋದು ಅಂದ್ಕೊಂಡೆ. ಹಂಗೂ ಕಾರ್ಗಳೆಲ್ಲ ಬಂದಿದೆ, ಪರವಾಗಿಲ್ಲ. ಅದಿಲ್ಲ ಅಂದರೆ ಸುಮಾರು 40-50 ಕಿಲೋಮೀಟ್ರ್ ಮೇಲೆ ನಡ್ಕೊಂಡು ಹೋಗ್ಬೇಕಾ. ಇದು ಸುತ್ತಾಕೊಂಬರ್ಬೇಕಂತೆ. ಮೈ ಗಾಡ್. ಎರಡನೇ ದಿವಸ ಒಂಥರ ಎಲ್ಲ ಥ್ರಿಲ್ ಇದೆ, ಎಕ್ಸ್ಪೀರಿಯೆನ್ಸ್. ಎಲ್ಲ ಒಳ್ಳೊಳ್ಳೆ ಜಾಗ ಸಿಗ್ತಾಯಿದೆ. ಆಮೇಲೆ ಟೈಮ್ ಆಗ್ತಾಯಿದೆ. ಓಕೆ, ನೋ ಪ್ರಾಬ್ಲಮ್. ಕತ್ತಲಲ್ಲಿ ಓಡಿಸೋದು ಎಷ್ಟು ಹಿಂಸೆ ಆಗ್ಬಿಡ್ತಾ ಅಲ್ಲಿ ಮಧ್ಯೆ ಅಂದರೆ, ಆ ತೆಂಗಿನ ತೋಟ ಅವೆಲ್ಲ ಹುಳಗಳು ಕಣ್ಣಿಗೆ ಬಡಿತಾ ಇದ್ವು. ಗ್ಲಾಸ್ ಹಾಕ್ಕೊಂಡ್ರೆ ದಾರಿ ಕಾಣಿಸ್ತಾ ಇಲ್ಲ. ಗ್ಲಾಸ್ ಬೇರೆ ಕ್ಲೀನ್ ಮಾಡ್ಕೋಬೇಕು. ಇದು ದ್ರಾಕ್ಷಾರಾಮ್ಗೆ ಬಂದೆ. ಟೈಮ್ ಆಗಿದೆ 6 ಗಂಟೆ 10 ನಿಮಿಷ ಆಗಿದೆ. ದೇವಸ್ಥಾನ ಚೆನ್ನಾಗಿದೆ ಅಂತೆ. ದೇವಸ್ಥಾನ ದರ್ಶನ ಮಾಡ್ಕೊಂಡು ಆಮೇಲೆ ಇಲ್ಲಿಂದ ರಾಜಮಂಡ್ರಿ ಒಂದು 40 ಕಿಲೋಮೀಟ್ರ್ ಇದೆ. 40 ಕಿಲೋಮೀಟ್ರ್ 1 ಅವರ್ ಇಟ್ಕೊಂಡ್ರು ಮ್ಯಾಕ್ಸಿಮಮ್ 7:30-8 ಗಂಟೆ ಒಳಗೆ ಹೋಗ್ತೀನಿ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ. ದ್ರಾಕ್ಷಾರಾಮಂ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ. ದ್ರಾಕ್ಷಾರಾಮಂ ಊರು. ಮಾಣಿಕ್ಯಾಂಬ ಸಮೇತ ಭೀಮೇಶ್ವರ ಸ್ವಾಮಿಯವರಲ್ಲಿ ದಿವ್ಯ ಕಲ್ಯಾಣ ಮಹೋತ್ಸವ. ಎಲ್ಲ ಕಡೆ ಕಲ್ಯಾಣ ಮಹೋತ್ಸವಗಳು ನಡೀತಾ ಇದೆ. ಸೊ 6 ಗಂಟೆ ಆಗಿದೆ. ಇಲ್ಲಿಂದ ಇನ್ನು ರಾಜಮಂಡ್ರಿ 43 ಕಿಲೋಮೀಟ್ರು, 1.5 ಅವರ್ ಜರ್ನಿ ತೋರಿಸ್ತಾ ಇದೆ. ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡು, ದ್ರಾಕ್ಷಾರಾಮಂ. ಟೈಮ್ ಆಗಿದೆ 6:40 ಎಷ್ಟು ಕತ್ಲಾಗ್ಬಿಡ್ತದೆ ಈ ಕಡೆ. ಇದೆಲ್ಲ ಪಾರ್ಕಿಂಗ್ ಲಾಟು. ಓಕೆ, ಅಲ್ಲಿ ಒಬ್ಬ ಹುಡುಗ ಸಿಕ್ಕಿದ್ದ. ನೀಟಾಗಿ ನಂಗೆ ಗೈಡ್ ಮಾಡ್ದ. ನೀವು ಇಲ್ಲಿ ಬೇಡ, ರಾಜಮಂಡ್ರಿ ಉಳ್ಕೊಳ್ಳಿ, ಬೆಳಗ್ಗೆ ಎದ್ದು ಮರಿಡಿಪಲ್ಲಿ, ರಂಪ ಅದೆಲ್ಲ ನೋಡ್ಕೊಂಡು ಹಂಗೆ ಹೋಗಿ ಅಂದ. ಸೊ ಅದಕ್ಕೆ ಒಂದು ಮಾತು ಕೇಳಿ ಇವಾಗ ಹೊರಟಿದ್ದೀನಿ. ಇವಾಗ ರಾಜಮಂಡ್ರಿ ಕಡೆ ಹೊರಟಿದ್ದೀನಿ. ಅದು ದ್ರಾಕ್ಷಾವರಂ, ಇದು ರಾಮಚಂದ್ರಪುರಂ. ಮೋಸ್ಟ್ಲಿ ಇದು ಹೋಬಳಿ ಇರಬೇಕು. ಇದು ಸ್ವಲ್ಪ ರಶ್ ಇದೆ, ದೊಡ್ಡದಾಗಿದೆ ರೋಡು.
ದ್ರಾಕ್ಷಾರಾಮ್ ಅದು ಯಾವುದೋ ಅಲ್ಲಿ ಎಕ್ಸ್ಟೆನ್ಷನ್ ಥರ ಇತ್ತು, ಆದರೆ ಎರಡು ಮಿಕ್ಸೇ ಇದೆ. ಇದು ಅದು ರಾಮಚಂದ್ರಪುರಂ. ಅಂದರೆ ಈ ರೋಡ್ದು ಒಂದು ಯಾವುದಾದ್ರೂ ಮುಂದೆ ದೊಡ್ಡ ಗಾಡಿ ಹೊರಟ್ರೆ ಅದ್ರ ಹಿಂದೆ ನಾವೆಲ್ಲ ಮೆರವಣಿಗೆ ಹೋಗ್ಬೇಕು. ಓವರ್ಟೇಕ್ ಜಾಗನೇ ಇಲ್ಲ, ಕಂಟಿನ್ಯೂ ಅಪೋಸಿಟ್ ಟ್ರಾಫಿಕ್ ಬರ್ತಾನೇ ಇದೆ. ಅದಕ್ಕೆ ಅದು 30 ಕಿಲೋಮೀಟ್ರಿಗೆ 1 ಅವರ್ ತೋರಿಸ್ತಾ ಇದೆ. ಎಷ್ಟು ಒದ್ದಾಡ್ತಾ ಇದೆ ನಾನು ಆ ಕಾರವನು, ಈಗೇನೋ ಸಿಗ್ತಾ ಇಲ್ಲ. ಇಲ್ಲ, ರಾಜಮಂಡ್ರಿ ಇನ್ನೊಂದು 21 ಕಿಲೋಮೀಟ್ರ್ ಇದೆ. ಇಲ್ಲೊಬ್ರು ಕನ್ನಡದವ್ರು ಸಿಕ್ಕರು, ಅಪರೂಪ. ಅವರು ಶಿವಮೊಗ್ಗ ಅಂತೆ, ಮದುವೆ ಆದಮೇಲೆ ಇಲ್ಲಿಗೆ ಬಂದ್ರಂತೆ. ಇಲ್ಲಿ ಶಾಪಲ್ಲಿ ಟೀ ಕುಡಿತಾ ಅವರು ಯಾವ ಊರು ಅಂತ ಕನ್ನಡ ಮಾತಾಡಿದಾಗ ನಮ್ಮವರೇ ಅವರು. ಅಂದರೆ ಅವರು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಶಿವಮೊಗ್ಗ, ಆದರೆ ಮ್ಯಾರೇಜ್ ಆದಮೇಲೆ ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಒಂಥರ ಖುಷಿ ಆಗೋಯ್ತು, ಕನ್ನಡ ಇಷ್ಟು ದೂರನ ಅಂತ. ಸೊ ಎಂಥ ವಿಸ್ಮಯ, ಇಷ್ಟು ದೂರದಲ್ಲಿ ಕನ್ನಡದವ್ರು ಸಿಗಬೇಕು ಅಂದರೆ. ಕರ್ನಾಟಕ ಅಂತೆ ಅವರು, ಶಿವಮೊಗ್ಗ. ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲ ಅಲ್ಲೇ, ಅಂದರೆ ಅವ್ರ ರಿಲೇಷನ್ನು ಅವರು ಎಲ್ಲ ಇಲ್ಲೇ ಇದ್ದಾರಂತೆ. ಸೊ ಹಾಗಾಗಿ ಪಾಪ ಅವರು ಕೇಳಿದ್ರು ಕನ್ನಡ, ಆಮೇಲೆ ಕನ್ನಡದಲ್ಲೇ ಮಾತಾಡಿಸಿದ್ರು. ಶಿವಮೊಗ್ಗ ಅಂದರೆ ಪಕ್ಕ ಕನ್ನಡ ಅಲ್ವಾ. ವಿಚಿತ್ರ, ಜಗತ್ತು ತುಂಬ ಚಿಕ್ಕದಂತ ಅನಿಸುತ್ತೆ ಒಂದೊಂದು ಸಾರಿ. ಹೆಂಗೋ ಸಿಗ್ತಾರೆ ಜನಗಳು. ಸೊ ಇಲ್ಲಿಂದ ಇನ್ನು 21 ಕಿಲೋಮೀಟ್ರ್ ಇದೆ. 21 ಕಿಲೋಮೀಟ್ರು. ಸರಿ, ಥ್ಯಾಂಕ್ಸ್ ಅಮ್ಮ, ಸಿಗ, ಥ್ಯಾಂಕ್ ಯು. ಪಾಪ ಅವರು ಕನ್ನಡದವರು ಅಂತ. ಹೆಂಗೆ ಎಷ್ಟು ವಿಚಿತ್ರ ಇದೆ. ನಾನು ಆಲ್ಮೋಸ್ಟ್ 1003 ಕಿಲೋಮೀಟ್ರ್ ಆಯ್ತು ಇವತ್ತು. ಸೊ ಇಷ್ಟು 1000 ಕಿಲೋಮೀಟ್ರ್ ದೂರದಲ್ಲಿ ಕನ್ನಡ ಮಾತಾಡೋರು ಸಿಗಬೇಕು ಅಂದರೆ ಭಾರಿ ಆಶ್ಚರ್ಯ. ನೈಸ್ ಟು ಮೀಟ್. ಸಿಂಗಲ್ ರೋಡು ಭಾರಿ ಹಿಂಸೆ ಇದೆ ಅಪ್ಪ ಈ ರೋಡಲ್ಲಿ. ಅದು ಕಣ್ಣಿಗೆ ಬೇರೆ ಹುಳಗಳು ಬಡಿತಾ ಇದ್ದಾವೆ. ಗ್ಲಾಸ್ ಹಾಕೊಳ್ಳೋಂಗಿಲ್ಲ, ಫಾಸ್ಟ್ ಓಡಿಸೋಂಗಿಲ್ಲ. ಒಂದು ಯಾವ್ದಾರು ಲಾರಿ ಹೊರಟ್ರೆ ಅದ್ರ ಹಿಂದೆನೇ ಹೋಗಬೇಕು. ಸೊ ಇನ್ನೂ 21 ಕಿಲೋಮೀಟ್ರು, 40 ನಿಮಿಷ ತೋರಿಸ್ತಾ ಇದೆ. 45 ನಿಮಿಷ. ಬನ್ನಿ ಹೋಗೋಣ. ರೈಲ್ವೆ ಕ್ರಾಸಿಂಗ್ ಒಂದು ಪೆಂಡಿಂಗ್ ಇತ್ತು, ಅದು ಮುಗೀತು. ಯಾವುದೋ ಗೂಡ್ಸು. ಇವತ್ತು ಇಡೀ ದಿನ ಹಳ್ಳಿ ರಸ್ತೆಯಲ್ಲೇ ಓಡಿಸಿ ಇವಾಗ ಬಂದೆ ಹೈವೇಗೆ. ಇದು ವಿಶಾಖಪಟ್ಟಣಂ ಹೈವೇ ಇದು. ಯಾರಪ್ಪ, ಇಡೀ ದಿನ ಇವತ್ತು ಹೈವೇ ಸಿಗಲೇ ಇಲ್ಲ. ಆಮೇಲೆ ರೋಡ್ ತುಂಬ ಕೆಟ್ಟದಾಗಿದೆಯಪ್ಪ, ಒಳಗಡೆ ರೋಟು ತುಂಬ ಕೆಟ್ಟದಾಗಿದೆ. ಆದರೆ ಮಳೆ ಜಾಸ್ತಿ ಬಿಡೋದು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಗಾಡಿ ತುಂಬ ಕಷ್ಟ. ಒಂದು ರಾತ್ರಿ ಚಾಲೆಂಜಿಂಗ್ ರೈಡ್ ಮುಗಿಸ್ಕೊಂಡು ರಾಜಮಂಡ್ರಿಗೆ ಬಂದೆ. ಮೊದಲೇ ಲಾಡ್ಜ್ ಬುಕ್ ಮಾಡಿದ್ದೆ, ಸೊ ಹಾಗಾಗಿ ಕಷ್ಟ ಆಗಲಿಲ್ಲ. ಸೊ ಫ್ರೆಶ್ ಅಪ್ ಆಗಿ ಮತ್ತೆ ಊರು ಸುತ್ತಕ್ಕೆ ಹೋದೆ. ಸೊ ಈ ಥರ ನನ್ನ 2ನೇ ದಿವಸ ಜರ್ನಿ ಇತ್ತು. ಮತ್ತೆ ಮುಂದಿನ ಎಪಿಸೋಡಲ್ಲಿ 3ನೇ ದಿವಸಕ್ಕೆ ಸಿಗೋಣ. ಥ್ಯಾಂಕ್ ಯು.